ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಬುಧವಾರ ಉತ್ತಮ ರಾಸುಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜಾತ್ರೆ ಮೈದಾನದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ತುಮಕೂರು, ಹಾಸನ ಹಾಗೂ ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ್ದ ತಜ್ಞ ಪಶು ವೈದ್ಯರ 3 ತಂಡಗಳಲ್ಲಿದ್ದ ಒಟ್ಟು 16 ಪಶು ವೈದ್ಯರು ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಿದರು. ಈ ವೇಳೆ ಪಶು ವೈದ್ಯರಾದ ಡಾಕ್ಟರ್ ಹಿಮಾಚಲ್, ಡಾಕ್ಟರ್ ಎಸ್.ಕೆ. ಪ್ರಭುಸ್ವಾಮಿ, ಡಾಕ್ಟರ್ ಕೃಷ್ಣೇಗೌಡ, ಡಾಕ್ಟರ್ ಪ್ರಕಾಶ್ ಸಣ್ಣಮನಿ, ಡಾಕ್ಟರ್ ರವಿನಾಯಕ್, ಜಾನುವಾರು ಅಧಿಕಾರಿಗಳಾದ ಕೆ. ಪ್ರಕಾಶ್ ಬೆಟ್ಟಯ್ಯ, ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾದ ಕೆ. ಶಿವಲಿಂಗೇಗೌಡ, ಕಿರಿಯ ಪಶು ಪರೀಕ್ಷಕರಾದ ಸುರೇಶ್, ಶ್ರೀನಿವಾಸ್, ಲೋಕೇಶ್, ಕೊಂಡಯ್ಯ, ಸಿಬ್ಬಂದಿಗಳಾದ ಕದ್ರೇಶ್, ಸಚಿನ್, ಸಣ್ಣೇಗೌಡ, ರಮೇಶ್, ಮೋಹನ್, ಪಶು ಸಖಿಯರು ಇತರರಿದ್ದರು. ಈ ವೇಳೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ಅವರು ಆಯ್ಕೆ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದರು. ದಯವಿಟ್ಟು ಹಾಲು ಅಲ್ಲಿನ ಜೋಡಿ ಎತ್ತುಕೊಳ್ಬಿಟ್ಟು ಯಾರು ಬರೋದು ಬೇಡ. ಆನಂತರ ಮುಂದೆ ಬರ ಓಕೆ ಗುಂಬುಟದ ಕಣಪ್ಪ. ಎಲ್ಲಿ, ಯಾವ ತಾಲೂಕು ಅದು? ಮೈಸೂರು ತಾಲೂಕು. ಹೊರಗಡೆ ನೀವು ಸೃಷ್ಟಿಸ್ತಕ್ಕಂಥ ಯಾವುದೇ ಗೊಂದಲ ನಿಖರವಾದಂತ ತೀರ್ಪಿಗೆ ತೊಂದರೆ ಆಗ್ತದೆ. ದಯಮಾಡಿ ನಿಮ್ದೇ ರಾಸುಗಳನ್ನ ಪರೀಕ್ಷೆ ಮಾಡ್ತಾ ಇರೋದು. ಅಲ್ಲಿ ಶಿವಶಂಕರೇಗೌಡ ಅಂತ PDG ಕಪ್ಲು ಕ್ಯಾಬಿನೆಟ್ ಹೋಗ್ಲಿ. ನಾವು 30 ವರ್ಷದಿಂದ ಲಾಭ ಅಂದರೆ ನಮಗೆ ಹಸುನಲ್ಲಿ ಹಾಲು ನಾಡ ಹಾಲು ಕೊಡಿಬೇಕು, ಎಲ್ಲಕ್ಕೂ ಮೊಸರು ಹಾಲು ಎಲ್ಲಕ್ಕೂ ಬರ್ತದೆ. ಆಮೇಲೆ ನಮಗೆ ಉಳ್ಳಕ್ಕೂ ಅನುಕೂಲ ಇರ್ತದೆ. ಅದರಿಂದ ಇವಾಗ ನಾವೇ ಸಾಕೊಂಡು ಬೆಳೆಸ್ಕೊತೀವಿ. ಜಾಗ ನಮಗೆ ಒಂದು 4 ಎಕರೆ ಜಮೀನಿದೆ. 2 ಎಕರೆಗೆ ಜೋಳ ಹಾಕತ್ತೀವಿ.
ಅದರೊಳಗೆ ಮೇವು ಬರ್ತದೆ, ಅದರಲ್ಲಿ ಹುಲ್ಲು ಒಂದು ಟೈಮ್ ಹಾಕ್ಕೊಂಡ್ರೆ ಇನ್ನು ಹುಲ್ಲು ಒಂದು ಟೈಮ್ ಕೊಡ್ತೀವಿ. ಎಷ್ಟು ವರ್ಷದಿಂದ ನೀವು ಬೇಬಿ ಜಾತ್ರೆ ಬರ್ತಾಯಿದ್ದೀರಿ? ಅಲ್ಲ 3 ವರ್ಷದಿಂದ ಬರ್ತಾಯಿದ್ದೀವಿ. ನಿಮಗೆ ಪ್ರೈಸ್ ಸಿಕ್ಕಿದೆಯಾ? ಹೋದ್ಸಲಿ ಸಾಮಾನ್ಯ ಬಹುಮಾನ ಕೊಟ್ಟಿದ್ರು, ಈ ಸಲ ಹೋದ್ಸಲಿ 1 ತಿಂಗಳ ಕರ, ಈ ಸಲ ಅದಕ್ಕೆ ಕೊಟ್ಟಿದ್ದೀವಿ. ರಾಸುಗಳ ಜೊತೆ ಇಬ್ಬರು ಮಾಲೀಕರಿಗೆ ಮಾತ್ರ ಅವಕಾಶ. ಓರಿಗಳ ಸ್ಪರ್ಧೆ ಪ್ರಾರಂಭವಾಗಿದೆ. ಮಾಲೀಕರು ರಾಸುಗಳು ಮಾಡಿರ್ತಕ್ಕಂಥ ಎಲ್ಲ ಅಲಂಕಾರಗಳನ್ನು ತೆಗೆದು ತಮಗೆ ನೀಡಿರ್ತಕ್ಕಂಥ ಟೋಕನ್ ಸಂಖ್ಯೆಗಳು ಸ್ಪಷ್ಟವಾಗಿ ಕಾಣುವಂತೆ ಸಿದ್ಧವಾಗಿರ್ತಕ್ಕಂಥದ್ದು. ನಂಬರ್ 53 ಸ್ವಲ್ಪ ಬೇಗ ನಂಬರ್ ಅದು ಓದಾಗಿದೆ ಅದು. ಅಂತ ಕಸ್ರಿ ಇಲ್ಲಿಗೆ ಹೋಗ್ಬತ್ರಿ ಇಲ್ಲ ಜೊತೆ ಇಬ್ಬರು ಮಾಲೀಕರನ್ನು ಹೊರತುಪಡಿಸಿ ಬಾಕಿಯವರೆಲ್ಲ ಅಂಕಣದಿಂದ ಹೊರಕ್ಕೆ ಹೋಗಿ ತಮ್ಮ ಟೋಕನ್ ಸಂಖ್ಯೆ ಸ್ಪಷ್ಟವಾಗಿ ಕಾಣುವಂತೆ ಇದಕ್ಕೆ ಹೋಗಿ ದಯವಿಟ್ಟು. ಆರು ಹಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಮುಗಿಯಲಿದೆ. ಇದಾದ ನಂತರ 2 ಹಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗಲಿದೆ. ದಯಮಾಡಿ ರಾಸುಗಳ ಮಾಲೀಕರು ತಮ್ಮ ರಾಸುಗಳನ್ನ ಸಿದ್ಧವಾಗಿ ಸ್ಪರ್ಧೆ ಪ್ರಾರಂಭವಾಗಿದೆ. ತೀರ್ಪುಗಾರರು ತಮ್ಮ ಪರಿಶೀಲನೆಯನ್ನ ಪ್ರಾರಂಭ ದನಗಳ ಜಾತ್ರೆ ಅಂಗವಾಗಿ ಇವತ್ತು ಉತ್ತಮ ರಾಸುಗಳ ಆಯ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೇಯ್ನಾಗಿ 3 ಕ್ಯಾಟಗರಿ ಮಾಡಿದ್ದೀವಿ. ಅದರಲ್ಲಿ ಎತ್ತುಗಳ ವಿಭಾಗ, ಕಡಸುಗಳ ವಿಭಾಗ ಮತ್ತು ಬೀಜದ ವಿಭಾಗ, ಮತ್ತು ಅದರಲ್ಲಿ ಮತ್ತೆ 5 ಕ್ಯಾಟಗರಿ ಬರುತ್ತೆ. ಅದು ಹಲ್ಲುಗಳ ಅಂದರೆ ವಯಸ್ಸಿನ ಹಂತದ ಮೇಲೆ ಮೊದಲು ಹಾಲು ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು ಮತ್ತು ಬಾಯಿಗುಳಿದ ವಿಭಾಗದಲ್ಲಿ ಒಟ್ಟು 5 ವಿಭಾಗಗಳನ್ನ ಮಾಡಿದ್ದೀವಿ. ಒಟ್ಟು 15 3 ವಿಭಾಗಗಳಿಂದ 15 ವಿಭಾಗಗಳಾಗಿ ಮಾಡಿ ಆಯ್ಕೆ ಮಾಡ್ತಾಯಿದ್ದೀವಿ. ಆಯ್ಕೆಗೆ ವಿವಿಧ ಜಿಲ್ಲೆಗಳು ಅಂದರೆ ಮೈಸೂರು, ತುಮಕೂರು ಮತ್ತು ಹಾಸನದಿಂದ 3 ತಂಡಗಳಾಗಿ ಬಂದು ಇವತ್ತು 3 ತಂಡಗಳು ಕೂಡ ಆಯ್ಕೆಗಳನ್ನ ಮಾಡ್ತಾಯಿದ್ದಾರೆ. ನಮ್ಮ ಬೇಬಿ ಬೆಟ್ಟದ ಜಾತ್ರೆ ಬಹಳ ಇತಿಹಾಸ ಪ್ರಸಿದ್ಧ. ಜೊತೆಗೆ ಇದೊಂದೇ ಒಂದು ಜಾತ್ರೆಯಲ್ಲಿ ಸುಮಾರು ಅಷ್ಟು ಪ್ರಶಸ್ತಿಗಳನ್ನು, ಚಿನ್ನದ ಪ್ರಶಸ್ತಿ ಮಾತ್ರ ಕೊಡೋದು ನಮ್ಮ ಜಾತ್ರೆಯಲ್ಲಿ ಮಾತ್ರ. ಸುಮಾರು 81 ಪ್ರೈಸ್ಗಳನ್ನ ಕೊಡ್ತಾ ಇದ್ದೀವಿ. ನಮ್ಮ ಶಾಸಕರ ವತಿಯಿಂದ ಇದೊಂದು ಒಳ್ಳೆಯ ಕಾರ್ಯ ಆಗಿದೆ. ಹಾಗಾಗಿ ಒಂದು ಒಳ್ಳೆ ಜಾತ್ರೆ ನಡೀತಾ ಇದೆ. ವೈದ್ಯ ತಂಡ ಎಲ್ಲೆಲ್ಲಿ ಹೇಳಿ
ಆಡುವಲ್ಲಿನ ಜೋಡಿ ಎತ್ತುಗಳ ಮಧ್ಯೆ ಸಾರ್ವಜನಿಕರ ಓಡಾಟ ಮತ್ತು ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಆಗಿದೆ. ಪದೇ ಪದೇ ಹೇಳ್ತಾ ಇದ್ದೀನಿ, ತೀರ್ಪಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನೀವೇನಾದ್ರು ಹೊರಗಡೆ ಹೋಗಿಲ್ಲ ಅಂತಂದ್ರೆ ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಹೋಗಿ ಜೋಡಿಯ ಮಾಲೀಕರಿಗೆ ಕೊನೆಯ 1 ನಿಮಿಷದ ಅವಕಾಶ. ಬನ್ನಿ.